ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಕುಂಬಳಕಾಯಿ ಸೊಪ್ಪಿನಲ್ಲಿ ಒಂದು ಪಲ್ಯ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬ ಹೆಲ್ತಿ ಕೂಡ. ಹಾಗಾಗಿ ತುಂಬ ತಂಪು ಬೇಸಿಗೆ ಟೈಮಲ್ಲಿ ಇರ್ಬೋದು, ಎಲ್ಲ ಹಾಲು ಟೈಮಲ್ಲಿ ಇದು ಮಾಡ್ಕೊ ತಿನ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ ನೋಡಿ. ಈಗ ನಾನು ಕುಂಬಳದ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಹೇಗೆ ಬಿಡಿಸೋದನ್ನು ತಮಗೆ ತೋರಿಸ್ತೀನಿ ನೋಡಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಬಿಡಿಸೋ ವಿಧಾನ. ಯಾವ ರೀತಿ ಅದನ್ನು ಕ್ಲೀನ್ ಮಾಡೋದು ನೋಡ್ತೀನಿ, ಹೇಳ್ಕೊಡ್ತೀನಿ ಇವಾಗ. ಇವಾಗ ಅದನ್ನು ಕ್ಲೀನ್ ಮಾಡೋದು ನೋಡಿ. ಈ ರೀತಿ ತುದಿನ ಹಿಂದೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ನೋಡಿ. ಹಂಗೆ ಈಗ ಸೊಪ್ಪುಗಳನ್ನ ಸೈಡಾಗಿ ಇಡ್ತೀನಿ ನೋಡಿ. ಮೇಲೆ ನಾವು ನುಗ್ಗೆಕಾಯಿ ತೆಗಿತೀವಲ್ಲ, ಆಗ ತೆಗಿಬೇಕು. ಇದೆಲ್ಲನೂ ನೋಡಿಲಿ. ಈಗ ತುದಿನ ಕಟ್ ಮಾಡಿಬಿಟ್ಟು ನುಗ್ಗೆಕಾಯಿನಲ್ಲಿ ನೋಡಿಲಿ ನಾರು ತೆಗಿತೀವಲ್ಲ, ಆ ರೀತಿ ತೆಗಿಯೋದು. ಇದನ್ನು ತುಂಬ ಒಳ್ಳೆಯದು, ಒಳ್ಳೆ ವಿಟಮಿನ್ ಕೂಡ ಹೊಂದಿದೆ. ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೈಡ್ಸ್ ಪಲ್ಯಗೆಲ್ಲವ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಈ ಥರ ಬರುತ್ತೆ ನೋಡಿ. ಇವಾಗ ನೋಡಿ ನಾರು ಹೇಗೆ ಬರ್ತಾಯಿದೆ ಅಂತವ. ಇದನ್ನು ಈ ರೀತಿ ನೋಡಿ ತೆಗೆದು ಇಟ್ಕೊಳ್ಳೋದು. ನಾನು ಆಲ್ರೆಡಿ ಮೊದಲೇ ಸ್ವಲ್ಪ ಮಾಡಿಟ್ಟಿದ್ದೆ, ಒಂದು ಕ್ಲೀನ್ ಮಾಡಿದೆ. ಇವಾಗ ನಿಮಗೆ ತೋರ್ಸೋದಕ್ಕೋಸ್ಕರ ಒಂದು 3 ಕುಂಬಳದ ಸೊಪ್ಪನ್ನ ಇಟ್ಟಿದೆ ಕುಡಿನ. ಇದೇ ರೀತಿ ಎಲ್ಲ ಬಿಡಿಸಾಯಿತು. ನೋಡಿ, ಇದು ನಾರು ಎಲ್ಲ ತೆಗೆದಿದ್ದೀನಿ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಬೇಕು, ನಾನು ಅಪ್ಲೋಡ್ ಮಾಡಬೇಕು ಅಂದರೆ ನಾನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗಳು ತಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ನೋಡಿ. ಈ ರೀತಿ ಸಣ್ಣಕ್ಕೆ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ಇದನ್ನು. ನೋಡಿ, ಈಗ ಈ ರೀತಿ ಸಣ್ಣದಾಗೆಲ್ಲ ಹೆಚ್ಕೊಳ್ಳಿ. ಎಲ್ಲ ಹೆಚ್ಚಾಯ್ತು. ಈಗ ಸೊಪ್ಪಿದೆಯಲ್ಲ ಅದನ್ನು ಕೂಡ ಸಣ್ಣ ಎಳೆಯದು ಸೊಪ್ಪು, ಅದನ್ನು ಕೂಡ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಸೊಪ್ಪು, ಇದನ್ನು ಕೂಡ ಹೆಚ್ಕೋತೀನಿ ಸಣ್ಣದಾಗಿ. ಇದರಲ್ಲಿ ರಂಜಕ, ಕ್ಯಾಲ್ಶಿಯಮ್ ಅಂಶ ಎಲ್ಲ ಜಾಸ್ತಿ ಇದೆ. ಮತ್ತು ಇದು ಮೂಳೆಗಳ ಬೆಳವಣಿಗೆಗೂ ಇದು ತುಂಬ ಸಹಕಾರಿಯಾಗಿದೆ. ಮತ್ತು ಹಲ್ಲುಗಳ ನೋವು ಇದು ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ. ಎಲ್ಲನೂ ಇದೇ ರೀತಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಒಳ್ಳೆ ನೋಡಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದೆಲ್ಲ ಕಟ್ ಮಾಡಿ ಇಟ್ಟಿರೋ ಕುಂಬಳ ಸೊಪ್ಪು. ಇದು ತೆಂಗಿನದು ತುರಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ನೋಡ್ಕೊಳ್ಳಿ. ಈಗ ಮೊದಲಿಗೆ ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ, ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನಾನು ಎಣ್ಣೆ ಹಾಕಿ ಈಗ ಸಾಸಿವೆ ಹಾಕಿದ್ದೀನಿ. ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಒಂದೊಂದಾಗಿ ಏನು ಹಾಕಿ ಫ್ರೈ ಮಾಡೋದು ಬೇಡ, ಒಟ್ಟಿಗೆ ಹಾಕೋಣ. ಯಾಕೆಂದರೆ ಇದೇ ಇದರಲ್ಲಿ ಈ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದೇ ಇದರಲ್ಲಿ ನೀರಲ್ಲೇ ನಾವು ಕುಂಬಳ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗಿರೋದ್ರಿಂದ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ನಾನು ಮೊದಲು ಮಾಡಿರಲಿಲ್ಲ, ಇದೇ ಫಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಎಲ್ತ್ಕೊಳ್ಳಿ, ಸ್ವಲ್ಪ
ಚಿಟಿಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟೊಂದು ಚೂರು ಖಾರಕ್ಕೆ ಖಾರದ ಪುಡಿ ಕೂಡ ಹಾಕೊಳ್ಳೋಣ. ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದು, ಬೇಳೆ ಸಾಂಬಾರು ಪೌಡ್ರು. ತುಂಬ ಸಣ್ಣ ಈ ಟೈಮಲ್ಲಿ ಮೀಡಿಯಮ್ ಉರಿಲಿರಲಿ ಸ್ಟವ್. ಆಲ್ರೆಡಿ ಸ್ಮೆಲ್ ಬರ್ತಾಯಿದೆ, ಗಮ್ ಅಂತ ಇದೆ. ಇದಕ್ಕೆ ತುರಿದಿರೋ ಕಾಯಿ ತುರಿನೂ ಕೂಡ ಇಟ್ಟಿರೋ ಕಾಯಿ ತುರಿದು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲನೂ ನೀವು ಕೂಡ ಮನೇಲಿ ಕುಂಬಳದ್ದು ಕುಡಿ ಸಿಕ್ಕಿದಾಗ ವೇಸ್ಟ್ ಮಾಡ್ದೇ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಈಗ ಚೆನ್ನಾಗೆಲ್ಲ ಬೆಂದೆ ಆಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ವಾವ್ ಸೂಪರಾಗಿದೆ. ಹಾಗೆ ನೋಡ್ತಿದ್ರೆ ಬಾಯಿನಲ್ಲಿ ನೀರು ಬರ್ತಾಯಿದೆ. ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ಮನೇಲಿ ತಿನ್ನಿ, ಮಕ್ಕಳಿಗೆಲ್ಲ ಕೊಡಿ. ದೊಡ್ಡವರು ಮಕ್ಕಳೆಲ್ಲ ತಿನ್ಬೋದು, ಏನು ತೊಂದರೆ ಇಲ್ಲ. ಶೀತ ಆಗುತ್ತೆ ಮಕ್ಳಿಗೊಂದು ಸ್ವಲ್ಪ, ದೊಡ್ಡವ್ರು ತಿನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.